ನಿಮ್ಮ ಅಶಿಸ್ತಿನ ಜೀವನಕ್ಕೆ ಪ್ರತಿ ಬಾರಿಯೂ ನಿಮ್ಮ ಬಳಿ ಒಂದು ಕಾರಣವಿರುತ್ತದೆ. ಆಯ್ಕೆ ಸರಿಯಾಗಿರಲಿ. ವೆರಿ ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಇವತ್ತು ಬೆಳಗ್ಗೆ ಬೇಗ ದೊಳದಕ್ಕಾಗಲಿಲ್ಲ ಬಿಕಾಸ್ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ. ಯಾಕಂದ್ರೆ ನೈಟ್ ಫುಲ್ ನೋಸ್ ಬ್ಲಾಕ್ ಆಗಿತ್ತು, ತುಂಬಾ ಒದ್ದಾಡಿದ್ದೆ. ಬೆಳಗ್ಗೆ ಎದ್ದು ಅದು ಯಾವ ಧೈರ್ಯದಲ್ಲಿ ಆಫೀಸ್ಗೆ ಹೋಗಕ್ಕೆ ರೆಡಿ ಆದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ನಿದ್ದೆ ಮಾಡಿರ್ಲಿಲ್ಲ. ನಾನು ಅನ್ಸ್ಬೋದು ಇಷ್ಟು ಕೋಲ್ಡ್ ಇದ್ರು ಹೆಡ್ ಬಾತ್ ಮಾಡಿದ್ದೀನಿ ಅಂತ, ಬಿಕಾಸ್ ನನ್ನ ರೂಮ್ಮೇಟ್ ನನಗೆ ಹಿಂದಿನ ದಿನ ಹೆಡ್ ಮಸಾಜ್ ಮಾಡಿದ್ರು, ಆಯಿಲ್ ಅಪ್ಲೈ ಮಾಡಿ. ಸೊ ಹಾಗೆ ಅಂತ ಆಫೀಸ್ಗೆ ಹೋಗೋದಕ್ಕಾಗಲ್ಲ. ಸೊ ಬೇಗ ರೆಡಿ ಆದೆ. ಇವತ್ತಿನ ತಿಂಡಿಗೆ ನಮ್ಮ ಪಿ ಜಿಲಿ ದೋಸೆ ಮಾಡಿದ್ರು. ಅಂಕಲ್ ನನಗೋಸ್ಕರ ಪಾಪ ಬಿಸಿ ದೋಸೆ ಹಾಕೊಟ್ಟು, ಬಟ್ ನಾನು ಅದನ್ನ ನನ್ನ ರೂಮ್ಮೇಟಿಗೆ ಕೊಟ್ಟೆ ಬಿಕಾಸ್ ನಾನು ಆಫೀಸ್ಗೆ ಹೋಗಿ ತಿಂಡಿ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ಸು ನನಗೋಸ್ಕರ ತಿಂಡಿ ತರ್ತಾ ಇದ್ರು, ಯಾಕಂದ್ರೆ ನನಗೆ ಗ್ಯಾಸ್ಟ್ರಿಕ್ ಇರೋ ಕಾರಣ ದೋಸೆ ತಿನ್ನೋದಕ್ಕಾಗಲ್ಲ. ಇಲ್ಲಿಂದ ನನ್ನ ವಾಯ್ಸ್ ಸ್ವಲ್ಪ ಚೇಂಜಸ್ ಇರ್ಬೋದು ಬಿಕಾಸ್ ನನ್ನ ನೋಸ್ ಕಂಪ್ಲೀಟ್ ಬ್ಲಾಕ್ ಆಗಿದೆ. ಆಕ್ಚುಲಿ ನಾನು ವೇಟ್ ಮಾಡ್ತಿದ್ದೆ ಕ್ಲಿಯರ್ ಆಗುತ್ತೆ ಅಂತ, ಬಟ್ ಆಗಿಲ್ಲ. ಆ್ಯಂಡ್ ಆಗಲೇ ಫಸ್ಟ್ ಆಫ್ ವಿಡಿಯೋ ವಾಯ್ಸ್ ಕೊಟ್ಬಿಟ್ಟಿದ್ದೆ. ಇವತ್ತು ಆಫೀಸಲ್ಲಿ ಏನು ಕೆಲಸ ಕಲಿತೆ ಅನ್ನೋದಕ್ಕಿಂತ ಏನು ಕೆಲಸ ಮಾಡಿದೆ ಅಂದರೆ ಸ್ಯಾಂಪಲ್ ಸೆಲೆಕ್ಟ್ ಮಾಡ್ತಾ ಇದ್ದೆ ಇಂಟರಿಮ್ ಆಡಿಟ್ಗೆ. ಎಲ್ಲರೂ ಮನೆಗೆ ಹೋಗ್ತಾ ಇದ್ರೆ ನಾವು ಕಾಫಿ ಕುಡಿಯೋದಕ್ಕೆ ಅಂತ ಹೋದ್ವಿ. ಅದರಲ್ಲೂ ನಾನು ಬೆಲ್ಲದ ಕಾಫಿ ಕುಡಿದೆ. ಕೋಲ್ಡ್ ಆಗಿರೋದಕ್ಕೂ ಅದಕ್ಕೂ ಬಿಸಿಯಾಗಿ ಏನಾದ್ರು ಬೇಕು ಅನಿಸ್ತಾ ಇತ್ತು. ಇವತ್ತು ಊಟ ಕೂಡ ದಾಲ್ ಕಿಚಡಿನ ಆರ್ಡರ್ ಮಾಡ್ಕೊಂಡೆ, ಬಿಸಿಯಾಗಿ ಕೊಡ್ತಾರೆ ಅಂತ. ಹಾಗೆ ನನ್ನ ಫ್ರೆಂಡ್ ಪ್ರಣವ್ ಅವರು ಸೂಪ್ನ ಆರ್ಡರ್ ಮಾಡ್ಕೊಂಡ್ರು. ವಿಡಿಯೋದಲ್ಲಿ ಅವ್ರ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಇಷ್ಟ ಆಗಿದೆ ಅಂತ. ಆಕ್ಚುಲಿ ಸೂಪ್ ತುಂಬಾನೇ ಸ್ವೀಟ್ ಆಗಿತ್ತು, ಸೊ ನನಗೂ ಇಷ್ಟ ಆಗಿಲ್ಲ. ಇವತ್ತಿಗೆ ಇಷ್ಟೇ. ಮತ್ತೆ ಮುಂದಿನ ಸಿಗೋಣ. ಅಲ್ಲಿ ತನಕ ಬೆಚ್ಚಗಿರಿ, ಹಾಗೆ ಓದ್ತಾ ಇರಿ. ಟಾಟಾ ಬಾಯ್.